ನೋಡೋಣ ಮಳೆ ಬರುತ್ತೆ. ದೇವಸ್ಥಾನ ಓಪನ್ ಆಗೈತಿಲ್ಲ. ಇಲ್ಲ ಇಲ್ಲ 3500 ಹಳೆ ಮರ ಭಗವಂತ. ತಿಂಗಳಿಂದ ಪೂರ್ತಿ ಒಂದೇ ಸಲಕ್ಕೆ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ವಿ ಇವಾಗ ನಾವು ಪಂಚಭೂತ ಮಾಡ್ತಿದ್ದೀವಿ ಒಂದೇ ಸಲ ಒಂದು ಶಾರ್ಟಲ್ಲಿ ಅಂತ ಅವ್ರು ನೋಡ್ಬಿಟ್ಟು ಹೇಳಿದ್ರು. ಇವಾಗ 3 ಮುಗಿಸಿದಾರಂತೆ, ಇನ್ನು ಮಿಕ್ಕಿದ್ದು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ತಂಜಾವೂರು ರೀಚ್ ಆದ್ವಿ. ಇವಾಗ ಲಾಕ್ ಮಾಡೋರು ಇಲ್ಲಪ್ಪ. ನೀವು ಇದನ್ನು ಹೇಗೆ ಮಿಸ್ ಮಾಡ್ಕೋತೀರಾ? ಈಗ ಓಪನ್ ಆಗುತ್ತೆ ವ್ಯೂ. ನಮಸ್ಕಾರ ಸ್ನೇಹಿತರೆ, ಡೇ 2 2ನೇ ದಿನ. ಇವಾಗ ಇದು ಊರ ಹೆಸರು ಗೊತ್ತಿಲ್ಲ, ತಿರುನಾಗೇಶ್ವರಂ ಟೆಂಪಲ್ಗೆ ಬಂದಿದ್ದೀವಿ. ಇವಾಗ ತಾನೇ ಬೆಳಿಗ್ಗೆ ನಾವು ಹೋಟೆಲಿಂದ ಹೊರಟ ಮೇಲೆ ಶುಕ್ರ ಗ್ರಹದ್ದು ದೇವರು ಮತ್ತು ಸೂರ್ಯ ದೇವರು ಎರಡೂ ನೋಡ್ಕೊಂಬಂದ್ವಿ. ಆಗ್ಬೋದಾ ಅಲ್ಲಿ? ಬಾ ಹೋಗಲಿ, ಏನಕ್ಕೆ ಇನ್ನೇನು ಅಲ್ಲೇ ಇರಲಿ. ಓಕೆ, ಇದು ನೋಡಿ, ಇದು ರಾಹು ಟೆಂಪಲ್ಲು ತಿರುನಾಗೇಶ್ವರಂ ಅಂತ. ತಂಜಾವೂರು ಡಿಸ್ಟಿಕ್ ಬರುತ್ತೆ ಇದು. ತಿರುನಾಗೇಶ್ವರಂ ನಾರ್ತ್ ಟವರು. ಸೊ ಇದಾದಮೇಲೆ ನಾವು ಇಲ್ಲಿಂದ ಕುಂಭಕೋಣಂ ಹೋಗ್ತೀವಿ. ಸೂರ್ಯ ದೇವರು ಕಂಪ್ಲೀಟ್ ಆಯಿತು, ಶುಕ್ರ ದೇವರಾಯಿತು, ಮಂಗಳ ಗ್ರಹ ಕಂಪ್ಲೀಟ್ ಮಾಡಿದ್ವಿ. ಮತ್ತು ಆ ಸೂರ್ಯ ದೇವಸ್ಥಾನದಲ್ಲೇ ನಿಮಗೆ ಎಲ್ಲ ನವಗ್ರಹಗಳದ್ದು ಒಂದು ದೇವಸ್ಥಾನ ಇತ್ತು. ಅಕ್ಕ ಊಟ ಮಾಡ್ತಾವ್ರು ಹೊರಗಡೆ. ನೋಡಿ, ಇದೆಲ್ಲ ಕಾರ್ ತೊಗೊಂಬಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ. ನೋಡಿ, ಇಲ್ಲಿ ಹೋಗೋದೇ ಇಲ್ಲ. ಇಲ್ಲಿ ಬಂದ್ವಿ. ದೇವಸ್ಥಾನ ನೋಡಿ, ಇವರು ಬರೋ ದೇವಸ್ಥಾನಲ್ಲ ಇಷ್ಟು ಸೈಟ್ ಕಟ್ಕೊಂಡು. ಬಟ್ ಇಲ್ಲೇನಂದರೆ ಇನ್ನೊಂದು ಮೇಂಟೈನಿಂಗ್ ಮಾಡಲ್ಲ ಸರಿಯಾಗಿ. ಇಲ್ಲ ಇಲ್ಲ. ಓಹೋ, ಏನೋ ಮೋಸ್ಟ್ಲಿ ಪ್ರೋಗ್ರಾಮ್ ಇತ್ತು ಅನ್ಸುತ್ತೆ, ಅದಕ್ಕೆಲ್ಲ ಹಿಂಗೆಲ್ಲ ಕಟ್ಟಿ ಮಾಡಿದ್ದಾರೆ. ರೋಡು ಕಮ್ಮಿನೇ ಇದ್ದಾರೆ. ಓಹೋ, ಇದು ನೋಡು. ಪಾರ್ಕಿಂಗ್ ಇಲ್ಲೇ ಇತ್ತಲ್ಲೋ. ಲವ್ ಅವ್ರು ಪಾರ್ಕಿಂಗ್ ಹಾಕಿದ್ದು ಇಲ್ಲಿಗೆ ಬರ್ತಿತ್ತು ಅದು. ಹೋಗ್ಲಿ ನಡಿ, ಇಲ್ಲೊಂದು ಟವರ್ ಇದೆ. ಆ ಕಡೆ ಇಲ್ಲ, ಆಯ್ತಾ? ಆರಾಮಾಗಬ್ಬ, ಏನು ತೊಂದರೆ ಇಲ್ಲ. ನಿಂಗೆ ಸುಸ್ತಾಯಿತು ಅಂದರೆ ಹೇಳು, ಬೇಕಾದ್ರೆ ಕೂತ್ಕೊಳ್ಳೋಣ.
ತಂಜಾವೂರು ರೀಚ್ ಆದ್ವಿ ಇವಾಗ. ಲಾಕ್ ಮಾಡೋ ಇಲ್ಲಪ್ಪ. ನಾವು ಇವಾಗ ಡೈರೆಕ್ಟ್ ತಿರುಚಿಗೆ ಹೋಗ್ಬೇಕಿತ್ತು, ಬಟ್ ಆದರೆ ತಿರುಚಿಗೆ ಹೋಗ್ತಾ ಆನ್ ದಿ ವೇನೇ ಇದೇ ರೋಡಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ತಂಜಾವೂರು ಸಿಗುತ್ತೆ. ಸೊ ತಂಜಾವೂರಲ್ಲಿ ನೀವು ಇದನ್ನು ಹೇಗೆ ಮಿಸ್ ಮಾಡ್ಕೋತೀರಾ ಈ ಬಿಗ್ ಟೆಂಪಲ್ನ. ಅರೆ ವಾ, ನೋಡಿದಷ್ಟು ನೋಡ್ತಾನೆ ಇರಬೇಕು ಅನಿಸುತ್ತೆ. ಇದು ವಾಲು. ಲಾಸ್ಟ್ ಟೈಮ್ ನಾವು ಬಂದಿದ್ದಾಗಲೂ ತಂಜಾವೂರು ಸಪ್ರೇಟ್ ಬ್ಲಾಗ್ ಮಾಡಿ ಹಾಕಿದ್ದೆ. ಬೃಹದೀಶ್ವರ ಟೆಂಪಲ್ ಇದೂ ಅಷ್ಟೇ. ತಂಜಾವೂರು ಸಾಲುವಾರು, ವಿಜಯನಗರ ಎಂಪೈರ್ಸು, ಚೋಳರು ಆಳಿ 4-5 ಜನ್ರೇಷನ್ ಅವರು ಅದನ್ನು ವಶಕ್ಕೆ ಪಡ್ಕೊಂಡು ಅವರು ಉದ್ಧಾರ ಮಾಡಿ ಜೀರ್ಣೋದ್ಧಾರ ಮಾಡಿರುವಂತಹ ಒಂದು ದೊಡ್ಡ ದೇವಸ್ಥಾನ. ಅತ್ಯದ್ಭುತವಾಗಿದೆ ನೋಡಿ. ಈಗ ಓಪನ್ ಆಗುತ್ತೆ ವ್ಯೂ. ಇದು ಒಂದು ಮತ್ತು ಇಲ್ಲೊಂದು, ಅದರೊಳಗಡೆ ಇನ್ನೊಂದು. ಇದು ನಕ್ಷೆ, ಬೃಹದೀಶ್ವರ ಟೆಂಪಲ್ದು ತಂಜಾವೂರ್ದು. ಫಸ್ಟ್ ನಾವು ಇವಾಗ ಇಲ್ಲಿ ಎಂಟ್ರಿ ಆದ್ವಿ, ಅದಾದಮೇಲೆ ನೆಕ್ಸ್ಟ್ ಗೋಪುರ, ಅದರಲ್ಲೂ ಇದು, ಮತ್ತು ಸೇಮ್ ಲಾಸ್ಟ್ ಹೋಯ್ತು ಅಂದರೆ ನಿಮಗೆ ಅದು ಮೇಯ್ನು ಗೋಪುರ ಸಿಗುತ್ತೆ. ಮಳೆ ಬಂದರೆ ಸರಿಯಾಗಿ ಬರುತ್ತೆ ಮಗ ಇವತ್ತು. ಓಕೆ, ಇಲ್ಲ ಚಪ್ಪಲ್ ಬಿಟ್ಟು ಹೋಗ್ಬೇಕಂತ, ಸೊ ಚಪ್ಪಲ್ ಬಿಟ್ಟು ಬರೋಣ. ಇವೆಲ್ಲ ಇರ್ತಾರೆ ಬಾ ಅವರು ನೋಡಿ ಸ್ನೇಹಿತರೆ. ದೊಡ್ಡ ನಂದಿ, ಅದು ಮೇಲ್ಗಡೆ ನಿಮ್ಗೇನು ಕಾಣಿಸುತ್ತೆ, ಇದು ಆ ಗುಂಬದ ಥರ ಗೋಲಿದೆಲ್ಲ, ಆ ಗೋಲೆ ಆಲ್ಮೋಸ್ಟ್ 80 ಟನ್ ಬರುತ್ತೆ ಆ ಮಾರ್ಬಲ್ಲು. ಸೊ ಅದನ್ನು ಎಕ್ಸಾಕ್ಟ್ ಅಲ್ಲಿ ಕುಣ್ಸೋಕೆ ಏನು ಮಾಡಿದ್ದಾರೆ, ಇಲ್ಲಿಂದ ಈ ಹಗ್ಗ ಹಾಕ್ಕೊಂಡು ನಾವು ಎಳ್ಕೊಂಡು ಹೋಗ್ತೀವಲ್ಲ, ಆ ಥರ ಇಲ್ಲಿಂದ ಹಿಂಗೆ ಎಳ್ಕೊಂಡು ಕ್ಲೋಸ್ ಟು 6 ಕಿಲೋಮೀಟರ್ವರೆಗೂ ಹೋಗುತ್ತೆ ಅದು. ಸೊ 6 ಕಿಲೋಮೀಟರ್ವರೆಗೂ ಅದನ್ನು ಹಿಂಗೆ ಫುಲ್ ಇಲ್ಲಾಂದ್ರೆ ಆ ಮಾರ್ಬಲ್ ಮತ್ತೆ ಹಾಳಾಗುತ್ತಲ್ಲ. ಸೊ ಅದನ್ನು ತೊಗೊಂಡು ಅಲ್ಲಿ ಹಾಕಿರೋದು. ಆ ಮೇಲ್ಗಡೆ ನಿಮ್ಗೆ ಕಳಸ ಏನು ಕಾಣಿಸುತ್ತಲ್ಲ, ಆ ಕಳಸ ಇಲ್ಲಿಂದ ನೋಡೋಕೆ ಅಷ್ಟು ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಆದರೆ ಒಬ್ಬ ಮನುಷ್ಯ ಹಿಂಗೆ ಒಂದು ಕಡೆ ಹಿಂಗೆ ತಬ್ಬಿದ್ರೂ ಅದನ್ನು ಇಟ್ಕೊಳಕ್ಕಾಗಲ್ಲ ಅಂತ, ಅಷ್ಟು ದೊಡ್ಡ ಕಳಸ ಅದು. ಬಟ್ ಅದ್ರ ಇನ್ನೊಂದು ಇತಿಹಾಸ ಏನಂದರೆ, ಅಷ್ಟು ಹೈಟಿಗೆ ಇಡೀ ಪ್ರಪಂಚನೇ ಮುಳುಗೋಗಿ ಎಲ್ಲ ಫುಲ್ ನೀರು ತುಂಬಿಕೊಂಡಿರುತ್ತೆ ಅಂದ್ಕೊಳ್ಳಿ. ಸೊ ಇಷ್ಟು ಹೈಟು ನೀರು ತುಂಬಿದರೂ ಕೂಡ ಇಡೀ ಭೂಮಿ ಮೇಲೆ ಆ ಕಳಸದಲ್ಲಿ ಮಾತ್ರ ಎಲ್ಲ ಥರದ ಧಾನ್ಯಗಳನ್ನ ಇಟ್ಟಿರ್ತಾರೆ, ಎಲ್ಲ ಥರದ್ದು ಸೀಡ್ಸು, ಬೀಜಗಳು. ಸೊ ಅದು ಇನ್ ಕೇಸ್ ಮಾನವ ಕುಲನೇ ಅಳಿದೋದ್ರೂ ಕೂಡ ಆ ಕಳಸದಲ್ಲಿರುವಂತಹ ಇದನ್ನು ಧಾನ್ಯಗಳನ್ನ ತಗೊಂಡು ಮುಂದಿನ ಪೀಳಿಗೆಗೆ ಯೂಸ್ ಆಗಲಿ ಅಂತ ಅದನ್ನಲ್ಲಿ ಇಟ್ಟಿರೋದು. ಸೊ ಅದನ್ನು ಇವಾಗ ಎವ್ರಿ 12 ಇಯರ್ಸು ಚೇಂಜ್ ಮಾಡ್ತಾರೆ. ಪ್ರತಿ ಕುಂಭಾಭಿಷೇಕಕ್ಕೆ ಬಂದಾಗ ಅದನ್ನು ರಿಪ್ಲೇಸ್ ಮಾಡ್ತಾರೆ. ಸೊ ಇದು ಇತಿಹಾಸ ಇರೋದು ತಂಜಾವೂರು ಬೃಹದೀಶ್ವರ ಟೆಂಪಲ್ದು. ಸೊ ಇವಾಗ ಟೈಮಿಂಗ್ ಚೇಂಜ್ ಆಗಿದೆ. ಸೊ ಪ್ರಾಬ್ಲಿ 4 ಗಂಟೆಗಂತ ಓಪನ್ನು. ಅದು ಫಸ್ಟು ಇದು ಆರ್ಚು, ಸೆಕೆಂಡ್ ಟವರು, ಇದೊಂದು ನಮ್ಮ ಮಂಟಪ ನಂದಿಗೆ, ಇದು ಬಂದ್ಬಿಟ್ಟು ಟೆಂಪಲ್ದು. ಸೊ ನೋಡಿ ನಿಮಗೆ ಕಾಣಿಸ್ತಿದೆ ಎಷ್ಟು ದೊಡ್ಡದಿದೆ ಅಂತ. ಆ ಗ್ಲೋಬ್ ಬಂದುಬಿಟ್ಟು 80 ಟನ್ ಇದೆ. ಅದನ್ನಲ್ಲಿ ಕುಣ್ಸೋಕ್ಕೆ 6 ಕಿಲೋಮೀಟ್ರ್ ಇವರು ಅದನ್ನು ಪುಲ್ ಮಾಡಿರೋದು ಸಾರಿ. ಅತ್ಯದ್ಭುತ ಟೆಂಪಲ್ ಇದೆ ಸ್ನೇಹಿತರೆ.
ಪಂಚಗವ್ಯ ನಾನು ನೋಡ ಹೇಳಿರ್ಬೇಕಲ್ಲ ಅಂತ ಅದು ಸ್ಟ್ರಕ್ಚರ್ ಇದೆ ನೋಡು ಅಲ್ಲಿ ಅದು ಆ ಲಿಂಗ ನೋಡಿದ್ರೆ ಆ್ಯಕ್ಚುಲಿ ಎಲ್ಲ ಲಿಂಗಲ್ಲಿ ಇರೋದು ಎಲ್ಲೋ ಒಂದು ಕಡೆ ಇರೋದು ಆ ಲೈನ್ ಇದೆಲ್ಲ ಮಗ ಹಿಂದೆಗಡೆ ಸ್ಟಾರ್ಟಿಂಗ್ ಇದೆ ಆ ಲೈನ್ ಎಲ್ಲ ಶಿವಲಿಂಗ ಕಾಣಿಸ್ತದೆ ಆ್ಯಕ್ಚುಲಿ ಅದು ಇರೋ ಟೈಮು ಆಮೇಲೆ ಪ್ರದೋಕ್ಷ ಟೈಮಲ್ಲಿ ನಂದಿನೂ ಅಭಿಷೇಕ ಮಾಡ್ತಾರೆ ಸೊ ಆ ಇದರಲ್ಲಿ ಗೊತ್ತಿದೆಯೋ ಗೊತ್ತಿಲ್ಲೋ ಜಾತಕ ಅದೆಲ್ಲ ಎಲ್ಲ ಗೊತ್ತು ನಂದಿಗೂ ತುಂಬ ಇಲ್ಲಿ ಬಂದರೆ ಇಲ್ಲಿ ನೋಡಿ ಲಿಂಗಗಳು ಹೇಗಿದೆ ಅಂತ ಇಲ್ಲಿ ಸುಮಾರು ಆ್ಯಕ್ಚುಲಿ ನಿಮಗೆ ತಮಿಳಿಗಿನ ಮರಾಠಿ ವರ್ಡ್ಗಳು ಸಿಗುತ್ತೆ ಯಾಕೆಂದರೆ ಅಲ್ಲೊಂದು ಗಣೇಶ ಟೆಂಪಲ್ ಇದೆಯಲ್ಲ ಇದು ಸೊ ಇದನ್ನು ಮರಾಠ ಕಿಂಗು ಸಬೂಜಿ ರಾವ್ ಏನೋ ಬರುತ್ತೆ ಅವ್ರದ್ದು ಹೆಸರು ಸೊ ಅವ್ರು ಕಟ್ಸಿದ್ದಂಥದ್ದು ಉದಾಹರಣೆ ಇರೋದು ಪುರಾವೆಗಳಿವೆ ನೋಡಿ. ಇದು ಇಲ್ಲಿಂದಲೇ ನೀವು ಅಲ್ಲಿಗೆ ಹೋಗೋದೆ ಒಂದು ಸೈಡೇ ಪ್ರಾಬ್ಲಿ ಒಂದು ಮೋರ್ ಕಿಲೋಮೀಟರ್ ಇದೆ. ಸೊ ಹಿಂಗೆ ಫುಲ್ ರೌಂಡ್ ಹಾಕೊಂಡು ಬರ್ತೀನಿ ಅಂದರೆ ಅದು ಹತ್ರ ಒಂದು 4 ರಿಂದ 5 ಕಿಲೋಮೀಟ್ರ್ ಆಗುತ್ತೆ. ದೊಡ್ಡ ನಂದಿ ದೇವಸ್ಥಾನ. ಈಗ ನಾವು ಇವಾಗ ಟೈಮ್ 3:30, ಇದು ಓಪನ್ ಆಗೋದು 4:45 ಅನಿಸುತ್ತೆ. ಅಲ್ಲಿವರೆಗೂ ಟೈಮ್ ಇರಲ್ಲ. ಅದಕ್ಕೆ ಇನ್ನು ಹಾಫ್ ಆನ್ ಅವರ್ ಮಗ ಏನು ವೇಟ್ ಮಾಡೋಣ. ಅಲ್ಲಿ ಹೋಗೋಕ್ಕೆ ಟೈಮ್ ಆಗುತ್ತೆ. ಇನ್ನು ಮತ್ತೆ ನಾವು ಇವಾಗ ಇಲ್ಲಿಂದ ತ್ರಿಚಿಗೆ ಹೋಗಿ ತ್ರಿಚಿಯಲ್ಲಿ ಜಂಬುಕೇಶ್ವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಶ್ರೀರಂಗಮ್ಗೆ ಹೋಗಿ ಶ್ರೀರಂಗಮಿಂದ ಕಂಚಿಗೆ ಹೋಗಿ ಸ್ಟೇ ಆಗ್ಬೇಕು ನಾವು. ಸೊ ಈಗ ಹೊರಡ್ಬಿಡ್ತೀವಿ, ಟೈಮ್ ಆಗಿದೆ. ಓಂ ನಮೋ ಬೃಹದೀಶ್ವರಾಯ ನಮಃ. ಹರ ಹರ ಮಹಾದೇವ್. ಸಿ ಯು ಸೂನ್. ಸೊ ದೇವಸ್ಥಾನದೆಲ್ಲ ದರ್ಶನ ಆಯಿತು. ಇದು ಸ್ಪೆಷಾಲಿಟಿ ಅಂದರೆ ಇದು ಮೇಯ್ನ್ ಈ ಮ್ಯಾಂಗೋ ಟ್ರೀ, ಮಾವಿನ ಮರ. ಇದು ಅಂದಾಜಿಗೆ ಎಷ್ಟು ತಗೊಳ್ಳಿ, ಎಷ್ಟು ವರ್ಷ ಆಗಿರ್ಬೋದು ಅಂತ. ಎಷ್ಟು ವರ್ಷ ಆಗಿದೆ ಗೊತ್ತಾ? ಇಲ್ಲಿ ನೋಡಿ, 3500 ವರ್ಷ ಹಳೆ ಮರ. ಮತ್ತು ಈಚ್ ಬ್ರ್ಯಾಂಚ್ ಗಿವ್ಸ್ ಇ ಡಿಫ್ರೆಂಟ್ ಟೇಸ್ಟ್, ಅದು ಆಲ್ಸೋ ಡಿಫ್ರೆಂಟ್ ಶೇಪ್. ಪ್ರತಿಯೊಂದು ಬ್ರ್ಯಾಂಚಲ್ಲಿ ನಿಮಗೆ ಬೇರೆ ಬೇರೆದಂಥ ಟೇಸ್ಟ್ ಸಿಗುತ್ತೆ ಮತ್ತು ಶೇಪ್ ಸಿಗುತ್ತಂತೆ. 3500 ಹಳೆ ಮ್ಯಾಂಗೋ ಮರ ಇದು. ನೋಡಿದ್ರೆ ಏನೊಂದು 50 ರಿಂದ 60 ವರ್ಷ ಆಗಿರ್ಬೋದು ಅನಿಸುತ್ತೆ. ಅಷ್ಟು ದೊಡ್ಡ ಇತಿಹಾಸ ಹೊಂದಿರೋ ದೇವಸ್ಥಾನ ಇದು. ಈ ಮರನೇ ಅಷ್ಟು ವರ್ಷ ಇದು ಅಂದರೆ ಇನ್ನು ದೇವಸ್ಥಾನ ಎಷ್ಟು ಹಳೆಯದಿರಬೇಕು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಮಗೆ ಪುಣ್ಯಕ್ಕೆ ಒಳಗಡೆ ಕರೆದು ದರ್ಶನ ಮಾಡಿಸಿ, ಪ್ಲಸ್ ನಮಗೆ ಹೂವೆಲ್ಲ ಹಾಕಿ ತೆಂಗಿನಕಾಯಿ ಕೂಡ ಕೊಟ್ಟರು. ಒಳ್ಳೆ ದರ್ಶನ ಆಯಿತು.
ಇವಾಗ ಇಲ್ಲಿಂದ ಏಕಾಂಬರೇಶ್ವರ ಆದಮೇಲೆ ನೆಕ್ಸ್ಟು ಕಾಮಾಕ್ಷಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು. ಕಂಚಿಗೆ ಬಂದು ಕಾಮಾಕ್ಷಮ್ಮನ ದರ್ಶನ ಮಾಡದೆ ಹೋದರೆ ಕ್ರೈಮ್ ಅದು. ಸೊ ಇವಾಗ ಈ ಮ್ಯಾಂಗೋ ಮರ ಹೋಗ್ಬಿಟ್ಟು ಒಳಗಡೆ ಸುತ್ಕೊಂಡು ಬರೋಣ, ಆಮೇಲೆ ಕಾಮಾಕ್ಷಮ್ಮನ ದೇವಸ್ಥಾನಕ್ಕೆ ಹೋಗೋಣ. ನೋಡಿ ಇದೇ ಮರ. ಯಾರಾದರೂ ಇದನ್ನು ನೋಡಿದ್ರೆ 3,000 ಹಳೇದು ಅಂತ ಕರೀತಾರೆ ಗೊತ್ತಾ. 3,500 ಹಳೇ ಮರ ಭಗವಂತ. ನಾವು ಕಂಚಿಲಿದ್ದೀವಿ ನೋಡಿ. ಇದು ನಮಗೆ ನೋಡೋಕ್ಕೆ ಒಂದು ಆ್ಯಂಗಲಿಂದ ನಮ್ಮ ಚಾಮುಂಡೇಶ್ವರಿ ಬೆಟ್ಟದ್ದು ಆ ಗೋಪುರ ಏನಿದೆ ಅದೇ ಥರ ಕಾಣಿಸುತ್ತೆ ಅದು. ಸೊ ಇದು ಒಂದು ಶಕ್ತಿಪೀಠದಲ್ಲಿ ಇದು ಒಂದು. ಇದು ನೋಡಿ, ಇದು ಪಂಚಗಂಗಾ ಅಂತೆ. ಒಳ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓ ಏನು ಗುರು ಇದು? ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ದರ್ಶನ ಆಯಿತು. ಇವಾಗ ತಾನೇ ಪೊಂಗಲ್ ಮತ್ತು ಮೊಸರನ್ನ ಕೊಟ್ಟರು, ತಿನ್ಕೊಂಡು ಹೊರಡ್ತಾ ಇದ್ದೀವಿ ಇವಾಗ. ಸೊ ಇವಾಗ 4 ಪಂಚಭೂತ ಕಂಪ್ಲೀಟ್ ಆಯಿತು, 4 ಲಿಂಗಗಳು. ಇನ್ನು ಲಾಸ್ಟ್ ಇರೋದು ನಮ್ಮದು ಕಾಳಹಸ್ತಿಲಿರೋದಂತೂ. ಸಾಧ್ಯ ಇತ್ತು ಟೈಮ್ ಇತ್ತು ಅಂದರೆ ನಾವು ತಿರುಪತಿಗೆ ಹೋಗ್ತೀವಿ, ಇಲ್ಲ ಅಂದರೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಇದೆಲ್ಲ ಅಂದರೆ ಇಷ್ಟು ನಾವು ಏನು ದೇವಸ್ಥಾನ ನೋಡ್ಕೊಂಬಂತವಲ್ಲ, ಅದಕ್ಕೆಲ್ಲದಕ್ಕೂ ಇದು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ಲಸ್ ಇದು ನೋಡೋಕ್ಕೆ ಸ್ವಲ್ಪ ಮಾಡರ್ನ್ ಥರ ಚೆನ್ನಾಗಿ ಕಾಣಿಸುತ್ತೆ. ಈ ಆ್ಯಂಗಲ್ ನೋಡಿ ಹೆಂಗಿದೆ ಗೋಪುರಗಳದ್ದು, ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ನೋಡೋ ಖುಷಿ. ಇಲ್ಲೆಲ್ಲ ಸುತ್ತ ಫ್ಲವರ್ ಪ್ಲ್ಯಾಂಟ್ಸು, ಮತ್ತು ಈ ವಾಲ್ ಆ ಕಡೆ ಹೋದ್ರೂ ನಿಮಗೆ ಗಿಡಗಳು ಮತ್ತು ಮರಗಳು ಹಾಕಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ ಬನ್ನಿ ಕಾಳಹಸ್ತಿಲಿ ಸಿಗೋಣ. ನೋಡಿ ಸ್ನೇಹಿತರೆ, ಇವಾಗ ಆಚೆ ಬಂದ್ವಿ. ಕಂಚಿ ಇಲ್ಲಿದ್ವಲ್ಲ, ಕಾಮಾಕ್ಷಮ್ಮನ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಇಲ್ಲೊಂದು ನಮ್ಮ ಕಾರ್ ಸಿಕ್ತು. ಇವ್ರು ನೋಡಿ, ಉತ್ತರ ಪ್ರದೇಶ್ ಕಾರು. ಕಂಪ್ಲೀಟ್ ಜ್ಯೋತಿರ್ಲಿಂಗ ಯಾತ್ರೆ ಮಾಡ್ತಿದ್ದಾರೆ ಇವರು. ಟೋಟಲ್ 15,000 ಕಿಲೋಮೀಟರು. ಇದು ಎಲ್ಲ ಹಿಂದಿಲಿದೆ. ಫಸ್ಟ್ ಒಂದು ಕೇದಾರ್ನಾಥ್, ಆಮೇಲೆ ವಿಶ್ವನಾಥ್, ಬದ್ರಿನಾಥ್, ಮಲ್ಲಿಕಾರ್ಜುನ್, ಸೋಮೇಶ್ವರಂ, ನಾಗೇಶ್ವರಂ, ಭೀಮೇಶ್ವರಂ, ತ್ರಯಂಬಕೇಶ್ವರ, ದ್ರಣೇಶ್ವರ, ಏನಿದು ಗೊತ್ತಾಯ್ತಲ್ವೇ, ಅಂಕಾರೇಶ್ವರ್, ಮಹಾಕಾಳೇಶ್ವರ್, ರಾಮನಾಥ್, ರಾಮನಾಥ್. ಇದು ಅಂಕರೇಶ್ವರ, ಅಂಕೇಶ್ವರ ಅನ್ಸುತ್ತೆ. ಇದು ದ್ರೋಣೇಶ್ವರ. ನೋಡಿ ಅವ್ರು ಬಂದರು ಇವಾಗ. ಸೊ ಅವ್ರು 1 ತಿಂಗಳಿಂದ ಪೂರ್ತಿ ಒಂದೇ ಸಲಕ್ಕೆ ಮಾಡ್ತಾಯಿದ್ದಾರೆ. ನಾವು ಹೇಳಿದ್ವಿ ಇವಾಗ ನಾವು ಪಂಚಭೂತ ಮಾಡ್ತಿದ್ದೀವಿ ಒಂದೇ ಸಲ ಒಂದು ಶಾಟಲ್ಲಿ ಅಂತ. ಅವ್ರು ನೋಡ್ಬಿಟ್ಟು ಹೇಳಿದ್ರು. ಇವಾಗ 3 ಮುಗಿಸಿದಾರಂತೆ, ಇನ್ನು ಮಿಕ್ಕಿದ್ದು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಹರ್ ಹರ್ ಮಹಾದೇವ್.